ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸಬ್ಬಸಿಗೆ ಸೊಪ್ಪನ್ನು ಇಂಗ್ಲೀಷಲ್ಲಿ ಇದನ್ನು ಡೆಲ್ವೀಡ್ ಅಂತ ಕೂಡ ಹೇಳ್ತಾರೆ. ಈ ಸೊಪ್ಪಿನಿಂದ ನಮಗೆ ಹಲವಾರು ಪ್ರಯೋಜನ ಕೂಡ ಇದೆ ಹಾಗೂ ಇದನ್ನು ನಾವು ಬಳಸಿಕೊಂಡು ನಾವು ತಿಂಡಿ ತಿನಿಸುಗಳನ್ನು ಮಾಡ್ತಾ ಇರ್ತೇವೆ. ನಿಮಗೆ ಗೊತ್ತೇ ಇದೆ ಈ ವಿಷಯ. ಸಲಾಡ್, ಸಾಸ್, ಪೀಕಲ್, ಅಕ್ಕಿ ರೊಟ್ಟಿ ಹಾಗೂ ದೋಸೆ, ಇಡ್ಲಿ ಹೀಗೆ ಹಲವಾರು ತಿಂಡಿಗಳನ್ನು ಇದರಿಂದ ಬಳಸ್ತಾರೆ. ಈ ಸಬ್ಬಸಿಗೆ ಸೊಪ್ಪಿನಲ್ಲಿ ಕಾರ್ಮಿನೇಟಿವ್ ಗುಣಲಕ್ಷಣಗಳನ್ನು ಇದ್ದುದರಿಂದ ಇದು ನಿಮಗೆ ಹೊಟ್ಟೆ ಉಬ್ಬುವುದು, ಗ್ಯಾಸ್ ಆಗುವುದು, ಅಜೀರ್ಣವಾಗುವುದನ್ನು ಇದು ನಿಲ್ಲಿಸಲು ಸಹಾಯವಾಗುತ್ತದೆ. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಜೊತೆಗೆ ಮೈನೆನ್ ಎಸೆನ್ಷಿಯಲ್ ಮತ್ತು ಮೆಗ್ನೀಷಿಯಂ ಮತ್ತು ಕಬ್ಬಿಣದ ಅಂಶಗಳು ಇರುತ್ತದೆ. ಹಾಗೂ ಇದರಿಂದ ಆಂಟಿಮೈಕ್ರೋಬಿಯಲ್ ಗುಣವನ್ನು ಹೊಂದಿದ್ದು ಇದು ಸೋಂಕುಗಳ ವಿರುದ್ಧ ಕೂಡ ಹೋರಾಡುತ್ತದೆ. ಒಟ್ಟಾರೆ ಆರೋಗ್ಯಕ್ಕೆ ನೀವು ಉತ್ತೇಜನವಾಗುತ್ತದೆ ಇದು. ಹಾಗೂ ನೀವು ಸಬ್ಬಸಿಗೆ ಸೊಪ್ಪಿನ ಸುವಾಸನೆಯನ್ನು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಕೆಲವೊಮ್ಮೆ ಈ ಒತ್ತಡವನ್ನು ಕಡಿಮೆ ಮಾಡಲು ಕೂಡ ಅರೋಮಾ ಥೆರಪಿಯಲ್ಲಿ ಕೂಡ ಇದನ್ನು ಬಳಸುತ್ತಾರೆ. ನಿಮಗೆ ಗೊತ್ತಿರುವ ಹಾಗೆ ಇದನ್ನು ಬೇಯಿಸುವಾಗ ಬರುವ ಸುವಾಸನೆ ಕೆಲವರಿಗೆ ತುಂಬ ಇಷ್ಟವಾಗುತ್ತದೆ. ಆದ್ದರಿಂದ ನಿಮ್ಮ ಆಹಾರ ದಿನಚರಿಯಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಸೇರಿಸಿಕೊಳ್ಳುವುದು ಸುವಾಸನೆ ಮತ್ತು ಆರೋಗ್ಯಕ್ಕೆ ಪ್ರಯೋಜನಕಾರಿ ಅಂತ ಹೇಳುತ್ತಾ, ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಸಬ್ಬಸಿಗೆ ಸೊಪ್ಪನ್ನು ಇದನ್ನು ಯೂಸ್ ಮಾಡಿ ನಾವು ಇವತ್ತು ಇಡ್ಲಿ ಮಾಡುವುದು ಹೇಗೆ ಅಂತ ತಿಳಿಯೋಣ. ಸಬ್ಬಸಿಗೆ ಸೊಪ್ಪನ್ನು ನಾನು ನೋಡಿ ಕಟ್ ಮಾಡ್ತಾ ಇದ್ದೇನೆ ಇವಾಗ ಹೇಗೆ ಅಂತ. ಅದರದ್ದು ಬುಡಭಾಗವನ್ನು ಕಟ್ ಮಾಡಿ ಅದನ್ನು ಅದರಲ್ಲಿರುವ ಬೇರೆ ಬೇರೆ ಥರದ ಸೊಪ್ಪುಗಳನ್ನೆಲ್ಲ ತೆಗೆದು ಕ್ಲೀನಾಗಿ ಬೇರ್ಪಡಿಸಿಕೊಂಡು ಸೊಪ್ಪನ್ನೆಲ್ಲ ನೀಟಾಗಿ ತೆಗೆದುಕೊಂಡು ವಾಶ್ ಮಾಡ್ಕೋಬೇಕು. ನಾವು ವಾಶ್ ಮಾಡಿ ಇದನ್ನು ಚೆನ್ನಾಗಿ ಇದರಲ್ಲಿ ಹಿಡಿದು ವಾಶ್ ಮಾಡಬೇಕು. ಒಂದು ಬೌಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ನಾನೆಲ್ಲ ಕ್ಲೀನ್ ಮಾಡಿದ್ದೇನೆ. ನೀಟಾಗಿ ವಾಶ್ ಮಾಡಿದ ನಂತರ ಇದನ್ನು ಇದರ ನೀರನ್ನೆಲ್ಲ ಸೋಸಿ ಆದ ನಂತರ ಇದರಲ್ಲಿರುವ ಒಂದು ಬುಡಭಾಗದಲ್ಲಿ ಸ್ವಲ್ಪ ಗಟ್ಟಿ ಇರುವ ಭಾಗವನ್ನು ತೆಗೆದು ಖಾಲಿ ಸೊಪ್ಪನ್ನು ಮಾತ್ರ ಬೇರ್ಪಡಿಸ್ಕೋಬೇಕು. ಹಾಗೆ ನಾನು ನೋಡಿ ಸ್ವಲ್ಪ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ಬಳಸಿ ಸ್ವಲ್ಪ ನಾನು ಅಕ್ಕಿ ರೊಟ್ಟಿಯನ್ನು ಕೂಡ ನಿಮಗೆ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಹಾಗೆ ಇದಕ್ಕೆ ನಾನು ನೋಡಿ 2.5 ಬೌಲ್ ಆಗಲಿ ಅಕ್ಕಿ ರವೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ನಾನು ಅಕ್ಕಿ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತದೆ. ಯಾಕಂದರೆ ಅಕ್ಕಿ ನೆನೆಸಿ ಬೀಳಿಸಿದ್ರೆ ಸ್ವಲ್ಪ ಗಟ್ಟಿಯಾಗಿ ಆಗಿಬಿಡುತ್ತೆ ಇದು ಇಡ್ಲಿ. ಅಕ್ಕಿ ರವೆ ಹಾಕಿದರೆ ಸಾಫ್ಟಾಗಿ ಆಗುತ್ತೆ. ನಾನು 2.25 ಬೌಲನ್ನು ಅಕ್ಕಿ ರವೆ ಬಳಸ್ಕೊಂಡಿದ್ದೇನೆ. ನೋಡಿ, ಈ ಅಕ್ಕಿ ರವೆಗೆ ಸ್ವಲ್ಪ ನೀರನ್ನು ಹಾಕಿ ವಾಶ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಇದನ್ನು ನೀರು ಹಾಕಿ ನೆನೆಸಿಟ್ಕೋಬೇಕು. ಆವಾಗ ನೀವು ತೆಂಗಿನಕಾಯಿ ಎಲ್ಲ ತುರಿದು ಇದು ಮಿಕ್ಸಿ ಮಾಡುವವರೆಗೆ ಸರಿಯಾಗುತ್ತೆ ಇದು. ಇದಕ್ಕೆ ನೀರು ಹಾಕಿ ನೆನೆಸಿ ಬಿಡಬೇಕು. ನಾವು ಮೇಲೆ ಇಟ್ಕೊಂಡಿದ್ದೇನೆ ನೋಡಿ ನಾನು ಕೂಡ. ಇದಾದ ನಂತರ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ತೆಂಗಿನ ತುರಿಯನ್ನು, ಅದಕ್ಕೆ ಬೇಕಾಗುವಷ್ಟು ತೆಂಗಿನ ತುರಿಯನ್ನು ನಾನು ನೋಡಿ ನೀವು ಹಾಕ್ತಾ ಇದ್ದೇನೆ. ನೋಡಿ, ತೆಂಗಿನ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿ ಇದಕ್ಕೆ ಸೊಪ್ಪನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು. ಸಬ್ಬಸಿಗೆ ಸೊಪ್ಪು, ತೆಂಗಿನ ತುರಿ ಎರಡನ್ನು ನೈಸಾಗಿ ರುಬ್ಬಿಬಿಟ್ಟು ನೀವು ಏನು ನೆನೆಸಿಡ್ತೀರಲ್ವ ನೆನೆಸಿಟ್ಟ ಒಂದು ಅಕ್ಕಿ ರವೆಗೆ ಇದನ್ನು ಹಾಕಬೇಕು. ಹಾಗೆ ಇದಕ್ಕೆ ನಾನು ನೋಡಿ 1.5 ಉಂಡೆ ಬೆಲ್ಲ ತಗೊಂಡಿದ್ದೇನೆ. ಉಂಡೆ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ. ನೋಡಿ, ಈ ಉಂಡೆ ಬೆಲ್ಲವನ್ನು ಸಣ್ಣದಾಗಿ ತುರಿದ್ಬಿಟ್ಟು ಹಾಕಬೇಕು. ಈ ಅಕ್ಕಿ ಮತ್ತು ನೋಡಿ ತೆಂಗಿನಕಾಯಿ ತುರಿ ಮತ್ತು ಸೊಪ್ಪನ್ನು ಬೀಸಿದ್ದು ನಾನು ಅಕ್ಕಿ ತುರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಅಕ್ಕಿ ತುರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಬೆಲ್ಲವನ್ನು ಕೂಡ ನೀವು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿ ಬೆಲ್ಲವನ್ನು ಕೂಡ ಇದಕ್ಕೆ ಹಾಕಬೇಕು. ಚೆನ್ನಾಗಿ ಇದನ್ನು ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಬೆಲ್ಲವನ್ನು ಸಣ್ಣದಾಗಿ ತುರಿದ್ಬಿಟ್ಟು ಇದಕ್ಕೆ ಹಾಕಿದರೆ ಚೆನ್ನಾಗಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಸ್ವಲ್ಪ ಅಂದರೆ 1/4 ಸ್ಪೂನ್ ಆಗುವಷ್ಟು ಅಥವಾ 1/2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿದರೆ ಸಾಕು. ಇದಕ್ಕೆ ತುಂಬ ಉಪ್ಪು ಹಾಕುವ ಅಗತ್ಯ ಇಲ್ಲ. ಯಾಕಂದರೆ ಇದು ಸ್ವೀಟ್ ಆದ್ದರಿಂದ ನೀವು ತುಂಬ ಉಪ್ಪು ಹಾಕುವ ಅಗತ್ಯ ಇಲ್ಲ. ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿರೋ ಉಂಡೆ ಬೆಲ್ಲವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಇಡ್ಲಿ ಪಾತ್ರೆಗೆ ನೀವು ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದನ್ನು ಸವರ್ಕೋಬೇಕು. ಸವರ್ಬಿಟ್ಟು ಇಡ್ಲಿ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ತುಪ್ಪ ಹಾಕಿ ಇಡ್ಲಿ ಪಾತ್ರೆಗೆ ಸವರಿ ಇದನ್ನು ಹಾಕಿಬಿಟ್ಟು ಇಡ್ಲಿ ಪಾತ್ರೆಯನ್ನು ಅದರಲ್ಲಿ ಇಡಬೇಕು. ನೋಡಿ, ಇದನ್ನು ನೀವು 20 ಮಿನಿಟ್ಸ್ ಬೇಯಿಸಿದರೆ ಆಗೋದಿಲ್ಲ, ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ನೋಡಿ ಇಡ್ಲಿ ಹೇಗೆ ಆಗಿದೆ ಅಂತ. ಇದನ್ನು ತುಪ್ಪದೊಟ್ಟಿಗೆ ನೀವು ಸರ್ವ್ ಮಾಡಿ ತಿಂದು ನೋಡಿ ಹೇಗೆ ಆಗಿದೆ ಅಂತ. ನೀವು ಕೂಡ ಒಮ್ಮೆ ಇದರ ಕಮೆಂಟ್ ಮಾಡಿ ನನಗೆ ಹೇಗಾಗಿದೆ ಅಂತ. ನೀವು ಒಮ್ಮೆ ಮಾಡಿ. ಹೆಲ್ತಿಗೆ ಇದು ತುಂಬ ಒಳ್ಳೆಯದು, ಹೆಲ್ತ್ ಫುಡ್ ಕೂಡ ಹೌದು. ಥ್ಯಾಂಕ್ ಯು ಫಾರ್ ವಾಚಿಂಗ್.